ತರಿಕೆ ಏನು ಕೆಲಸ ಮಾಡಿಬಿಟ್ಟೆ ಅವನು. ಅವ್ರ ಮುಂದೆಲ್ಲ ನನ್ನ ಮಾನ ಮರ್ಯಾದೆ ತೆಗೆದ್ಬಿಟ್ಟ. ನಾನು ಏನೋ ಕೊಚ್ಕೊಂತಿದ್ದೆ, ನನ್ನ ಮಗ ಹೇಳಿದ ಮತ್ತೆ ಕೇಳ್ತಾನೆ, ನಾನು ಹಾಕಿದ ಗೆರೆ ದಾಟಲ್ಲ ಅಂತ. ಹಿಂಗೆ ಮಾಡಿಬಿಟ್ಟ. ಮೈಯೆಲ್ಲ ಉರಿತೈತೆ ನಂಗೆ ನೆನೆಸ್ಕೊಂಡ್ರೆ. ಇನ್ನು ಬಿಡ್ತೀರಾ? ಆ ಕಂಬಳಿ ವಿಷದಿಂದ ಇಷ್ಟೊಂದೆಲ್ಲ ಆಯಿತು. ನನ್ನ ಮಗ ನನಗೆ ಮರ್ಯಾದೆ ಕೊಡ್ದಾಗ ಮಾಡಿಬಿಟ್ಟ. ಆ ಕಂಬಳಿನಂತೂ ಸುಮ್ಮನೆ ಬಿಡಲ್ಲ ನಾನು. ನಿಂತ್ಕೋ. ಎಂತಕ್ಕೆ ಬಂದೆ ಇಲ್ಲಿಗೆ? ಎಂತಕ್ಕೆ ಬಂದೆ ಅಂತ ಹೋಗು. ಅವಳು ಯಾರೋ ಅವಳಲ್ಲ, ಕಂಬಳಿ ಅನ್ನೋಳು. ಹೋಗಿ ಅವ್ರ ಮನೆ ತಕ್ಕ ಇರೋಗು. ಈಗೇನು ಅಲ್ಲಿದ್ದ ತಾನೆ, ಏನು ಈಗ 8 ಸರಿ ಹಿಡ್ಕೊತ ತಿರ್ಗೋನೆ ತಾನೆ ನೀನು. ಹೋಗಿ ಅಲ್ಲೇ ಇರೋಗು. ನಾನೇಕೆ ಹೋಗೋಣ ಅಂತ ಯಾಕವ ಹಿಂಗೆ ಆಡ್ತಿದ್ದೆ ಇವತ್ತು? ನಾನೇಕೆ ಹೋಗೋಣ ಅಂತ ಅಲ್ಲಿ ಬಂದು ಹಾಸ್ಪಿಟಲ್ ತವ ಅಲ್ಲಿ ಬಂದು ಜಗಳ ಮಾಡ್ತೀಯ, ಇಲ್ಲಿ ಬಂದರೂ ಮನೇಲಿ ಕಿರಿಕಿರಿ ಮಾಡ್ತೀಯ. ನನಗೆ ಇರುಕಾಯ್ತಲ್ಲ ಇಲ್ಲಿ. ಬೇಡ ಹೋಗಪ್ಪ, ಹೋಗು. ಇವತ್ತು ನೀನು ಹೋಯ್ತಾ ಇದ್ದಂಗೆ ನಾನು ಹೋಗಪ್ಪ, ವೀಸಾ ಕೊಟ್ಬಿಡ್ತೀನಿ. ನೆಮ್ಮದಿಯಾಗಿರುವಂತೆ ಅವಾಗ ನಿನಗೂ ಒಳ್ಳೇದೇ ಆಯ್ತದಲ್ಲ. ಅವಳನ್ನ ಕಟ್ಕೋಕೆ ಸರಿ ಆಯ್ತದಲ್ಲ. ಹೋಗು ಆಯ್ತು. ಯಾಕವ ಹಿಂಗೆಲ್ಲ ಮಾತಾಡ್ತಿದ್ದಿ ನೀನು? ಏನಾಗದವ ನಿನಗೆ? ನನಗೇನಾಗಿಲ್ಲ, ಎಲ್ಲ ನಿನಗಾಗಿರೋದು. ಆ ಕಂಬಳಿ ಅನ್ನೋಳು ನಿನ್ನ ಬುದ್ಧಿಗೆ ಅದೇನು ಏನು ಮಾಡಿದಳು ಗೊತ್ತಿಲ್ಲ, ಮಂಗ್ ಬಡ್ದದ ನಿನಗೆ ಮಂಕು. ಸುಮ್ಮನೆ ನಾನು ಹೇಳಿದ ಮತ್ತೆ ಕೇಳು ಮಗ. ಅವಳು ಸರಿಗಿಲ್ಲ. ಅವ್ಳಿಗೆ ಹೇಳಿದ ಮತ್ತೆ ಕೇಳು. ನೀನು ಗೌರಿನ ಮದುವೆ ಆಗಬೇಕು. ಅಲ್ಲ ಕಣ್ರವ, ಮತ್ತು ಇವಾಗ ನಾನು ಕಂಪ್ನಿನ ಇಷ್ಟಪಟ್ಟನಲ್ಲ, ಅವಳಿಗೆ ಮೋಸ ಮಾಡ್ದಂಗೆ ಆಗಲ್ತೆ? ಅವಳಿಗೆ ನೋಡ್ಲಾ, ಯಾವುದೂ ಮೋಸ ಆಗಲ್ಲ ಅವಳಿಗೆ. ಸರಿನೇ, ಅವಳು ನಿನ್ನ ಹತ್ರ ದುಡ್ಡು ಚೆನ್ನಾಗೈತೆ, ಒಳ್ಳೆ ಎಜುಕೇಷನಲ್ಲಿ ಇದೆಯಾ, ಚೆನ್ನಾಗಿರ್ಬೋದು ಅದಕ್ಕೋಸ್ಕರ ಅಷ್ಟೇ ಇಷ್ಟಪಟ್ಟಿರೋದು ಕಣ. ಯಾವುದಿಲ್ಲ. ಅದೇ ಗೌರಿನ ನೋಡು, ಪಾಪ ನಿನಗೋಸ್ಕರನೇ ಪ್ರಾಣ ಬಿಡೋಕ್ಕೂ ರೆಡಿ ಆಗ್ಬಿಟ್ಲೋಳು. ನೀನು ಅಂಥವಳನ್ನ ಬೇಡ ಅಂದ್ಯಾ ನೀನು? ಲವ್, ನಾನು ಹೇಳಿದ ಮಾತು ಕೇಳು ಮಗ. ಇಲ್ಲ ಅಂದರೆ ನಿಜವಾಗ್ಲೂ ನಾನು ವಿಷ ಕೊಡ್ಬಿಡ್ತೀನಿ. ವಿಷ ಆದರೂ ಕುಡಿ, ಏನಾದರೂ ಕುಡಿ, ಹೋಗು. ನಾನು ಯಾವುದು ನಿನ್ನ ಮಾತು ನಂಬೋಲ್ಲ ಕಣ. ನಾನು ಈಗಿನ ಕಾಲದವನು, ನಿನ್ನ ಥರ ಹಳೆ ಕಾಲದವನಲ್ಲ ಕಣ. ಹೋಗು. ಲವ್, ಎಲ್ಗಳು ಹೋಯ್ತಿದ್ಯಾ? ಒಟ್ಟೊಳಕ್ಕೆ ಹೋಗ್ಬೇಡ ನೀನು. ನಾನೇ ಬೇಡ ಅಂದ್ಮೇಲೆ ನೀನೇನು ಕರಿ ನಿನಗೆ ಮನೆ ಹೊಲ ಕಡ್ದು ಈಚೆಗೆ ಬಾಲ ನೋಡ್ಕೊ. ಇವತ್ತೇ ಸಾಯ್ತೀನಿ. ನನ್ನ ಮಗನ ಹಿಂಗೆ ಬುದ್ಧಿ ಕಲ್ಸೋರಾಗಲ್ಲ. ನಿಜವಾಗೂ ಕುಡಿದ್ಬಿಟ್ಟೆ ಸತ್ತೋಗ್ಬಿಡ್ಬೇಕು. ನಾನು ಕುಡಿದ್ಬಿಟ್ಟು ಹಾಸ್ಪಿಟ್ಲಿಗೆ ಸೇರ್ಕೊಬಿಡ್ತೀನಿ. ಸುಮ್ಮನೆ ತಲೆನೋವು ಮಾತ್ರ ನುಂಗ್ಬಿಟ್ಟು ವಿಷಯದ ಮಾತ್ರ ನುಂಗ್ದಂಗೆ ಆ್ಯಕ್ಟಿಂಗ್ ಮಾಡ್ತೀನಿ. ಲವ್ ಶಂಕರ ಬಾಪ. ಅಯ್ಯೋ ಮಾತ್ರ ನುಂಗ್ಬಿಟ್ಟೆ ಬಾಲ. ಅಯ್ಯೋ ಅವ್ವ, ಏನವ ಇದು? ಏನವ ಹಿಂಗೆ ಮಾಡ್ಕೊಬಿಟ್ಟೆ? ಅಯ್ಯೋ. ಅಲೋ ಅಪ್ಪ, ಬಾಯ್ಲಿ ಇಲ್ಲಿ ಅವ್ವ ಮಾತ್ರ ತಗೊಬಿಟ್ಟವಳೆ. ಹಾಸ್ಪಿಟ್ಲಿಗೆ ಕರ್ಕೊಯ್ತಾನೆ, ಅಲ್ಕ ಬಂದ್ಬಿಡು ಹಾಸ್ಪಿಟ್ಲಿಗೆ ತಕ್ಕೆ. ಅಯ್ಯೋ ಬುಟ್ಲ, ಬಡ್ಡಿ ಹೋದ್ರೆ ಹೋಯ್ತಾಳೆ. ಯಾಕೆ ಹಾಸ್ಪಿಟ್ಲಿಗೆ ಸೇರಿಸಿಯೇ? ಸುಮ್ಮನೆ ದುಡ್ಡು ದಂಡ. ಸುಮ್ಕಿರತ್ತಾಗೆ ಹೋಗ್ಬಿಡ್ಲಿ ಒಂದೇ ಸಲ. ನನಗೂ ಹೆಂಗೋ ಕಾಯ್ತದೆ ಇಷ್ಟು ದಿನ. ಹೆಂಗೋ ಒಳ್ಳೆಗಳಿಗೆ ಬತ್ತಲ್ಲ ಇವಾಗನ. ನಿನ್ನ ಬಾಯಿ ಇಟ್ಟಾಕ ಏನು ಮಾತಾಡ್ತಿದ್ದೀಯ ನೀನು? ಬಂದ್ಬಿಡೋದು ಹಾಸ್ಪಿಟ್ಲ್ ತಕ್ಕೆ. ನಾನು ಹೇಳಿದ ಮತ್ತೆ ಕೇಳಲ್ಲ. ಅವಳನ್ನ ಸೇರಿಸ್ಬಿಡಕಂಡ್ಲ ಹಾಸ್ಪಿಟ್ಲಿಗೆ. ಅಲ್ಲೇ ಸಾಯ್ಲಿ ಅವಳು, ಅಲ್ಲೇ ಸಾಯ್ಲಿ. ಸೇರಿಸ್ಬಿಡ, ಸುಮ್ಮನಿರು. ಯಾಕಲ ಮಗ, ಯಾಕಲ ಫೋನ್ ಮಾಡಿದೆ? ಏನವ ನಿಮ್ಮಪ್ಪ ಅಲ್ಲ ಸಾಯ್ಲಿ ಬಡ್ಡಿ ಅನ್ನೆ? ಅವ್ನ ಮಗ ಬೆಂಕಿಕ. ಅವನೆಲ್ಲ ಸರಿ ಹೋಗಿದ್ದಿದ್ರೆ ನಾವ್ಯಾಕೆ ಹಿಂಗಿರ್ಬೋದಿತ್ತು? ಬಿಡ್ಲಾ, ಹೋಗ್ಲಿ ಬಿಡ್ಲಾ, ಸಂತೋಷವಾಗಿ ಪ್ರಾಣ ಬಿಡ್ತೀನಿ ಬಿಡ್ಲಾ. ಅಲ್ಲ ಕಣವ, ಏನವ ಹಿಂಗೆ ಮಾತಾಡಿ? ನಡೆಯೋ ಹೋಮ ಹಾಸ್ಪಿಟ್ಲಿಗೆ. ನೀನು ಇಂಥ ಕೆಲಸ ಮಾಡ್ಕೊಬಿಡ್ದಾಗಿತ್ತು. ಇನ್ನೂ ಬದುಕಿದಾಳ, ಹೋಗ್ಬಿಟ್ಟಿದ್ದಾಳ? ಎಲ್ಲ ರೆಡಿ ಮಾಡಿಸ್ಬಿಡೋದು ಮನೆ ತವ. ಅಯ್ಯೋ ನೀನು ಬಾಯಿ ಮುಣ್ಣಾಕ ಸುಮ್ಮನಿರೋ ಯಪ್ಪ. ಯಾಕಲ್ಲ ಹಿಂಗೆ ಆಡ್ತಾಯಿದ್ಯಾ ನೀನು? ನನ್ನ ಪ್ರಾಣ ತಿನ್ನಕ್ಕಾಡ್ತಾ ಇದೆಯಾ? ಸುಮ್ಮನಿರತ್ತಾಗೆ. ಅವಳು ಫಸ್ಟು ಹುಷಾರಾಗಲಿ ಅವ್ವ. ಮಗ ಬೆಂಕಿಕ ಎಂತ ಇದು ಮಾಡ್ತಾನೆ? ಎಲ್ಲ ಎಂತಿದ್ದೀರಿ ಚೆನ್ನಾಗಿರ್ಲಿ ಅಂತಾರೆ. ಸಾಯ್ಲಿ ಅಂತವನೆ. ಸರಿ ಕಣ್ಲ, ಇವಳು ಯಾವಾಗ ಹೋಯ್ತಾಳೆ ಅಂತ ಹೊಸಿ ಫೋನ್ ಮಾಡಿ ಹೇಳ್ಬಿಡು. ಹೋಗಿ ಟೀ ಅಂಗಡಿ ತಾವಿರ್ತೀನಿ. ಮಗನೇ ಶಂಕರ, ಮಗ ಅಳ್ಬೇಡ, ಸುಮ್ಮನಿರಪ್ಪ. ಏನಾಗೋದಿಲ್ಲ ಕಣ, ಸುಮ್ಮನಿರು. ಎಲ್ಲ ನಿಮ್ಮಪ್ಪ? ಅಪ್ಪ ಈಗ ತಾನೇ ಟೀ ಕುಡ್ಕೊ ಬರ್ತೀನಿ. ಅವಳು ಸತ್ಮೇಲೆ ಫೋನ್ ಮಾಡಿ ಅವಳು ಅಂದ್ಬಿಟ್ಟು ಹೋಯ್ತು. ಕಿತ್ತೋದು ನನ್ನ ಮಗನ ಕಟ್ಕೊಂತಾವಂದ ಹೆಂಗೆ ಕಣಪ್ಪ? ಹಿಂಗೆ ನನ್ನ ಪ್ರಾಣವ ತಿನ್ಬಿಟ್ಟ. ಅಯ್ಯೋ ಹೋಗ್ಲಿ, ಸುಮ್ಕಿರ್ ಮಗನೇ. ಬೇಡ ಸುಮ್ಕಿರವ. ಈಗಲಾನ ನನ್ನ ಮಾತು ನಡೆಸ್ಕೊಡಪ್ಪ. ನನ್ನ ಕೊನೆ ಹೆಸರು ನಡೆಸ್ಕೊಡು ಮಗನೇ. ಅವ್ವ, ನೀನು ಹಿಂಗೆ ಮೋಸ ಮಾಡಬಾರ್ದು. ನೀನು ನನಗೆ ಹಿಂಗೆ ಲಾಕ್ ಮಾಡಬಾರ್ದು ಕಣವ. ನೀನು ಚೀಟ್ ಮಾಡಿಬಿಟ್ಟೆ, ಚೀಟು. ಅಯ್ಯೋ ಮಗನೇ, ಈಗಿನ ಕಾಲದಲ್ಲಿ ಸೀರಿಯಲ್ಗಳಲ್ಲಿ ಪಿಕ್ಚರ್ಗಳಲ್ಲಿ ಮಕ್ಳಿಗನ್ನೆಲ್ಲ ಹೇಳಿ ಮತ್ತೆ ಕೇಳಿದ್ರೆ ಹಿಂಗೆ ಕಣ್ ಮಗನೇ ಲಾಕ್ ಮಾಡೋದು. ಅದಕ್ಕೆ ನಾನು ಹೆಂಗೋ ಸೀರಿಯಲ್ ನೋಡ್ತೀನಲ್ಲ, ಐಡಿಯಾಗಳು ಹೊಸ ಸಿಕ್ಕವೆ. ನೋಡ್ಬಿಟ್ಟು ನಾನು ತಗೊಬಿಟ್ಟೆ ಕಣ್ಮಗ.
ಈಗ ನನ್ನ ಮಾತನಾಡ್ಸ್ಕೊಡಪ್ಪ ಸಿಯ. ಅವ್ವ ನೀನು ಹಿಂಗೆಲ್ಲ ಮಾಡ್ಬಾರ್ದು ಕಣವ್ವ. ಹಿಂಗೆಲ್ಲ ನೀನು ಲಾಕ್ ಮಾಡಿಬಿಟ್ಟು ನಮ್ಮನ್ನ ಇಕ್ಕಟ್ಟಿಗೆ ಪರಿಸ್ಥಿತಿಗೆ ಸಿಗಾಕ್ಸ್ಬಾರ್ದು. ಹೋಗವ್ವ, ನಾನು ನಿನ್ನ ಜೊತೆ ಟೂ. ಮಗನೇ ಏನನ್ನ ಹಿಂಗೆ 1 2 3 4 5 ಅಂತ ಇದ್ರೆ ನನ್ನ ಪ್ರಾಣ ಹಂಗೆ ಹೊಂಟೋಯ್ತದ ಕಣ್ಮಗನೇ. ಹೇಳಿದ ಮತ್ತೆ ಕೇಳಪ್ಪ, ಮೋಸ ಮಾಡಬೇಡ ಕಣಪ್ಪ ವೈದ್ಲಿಗೆ. ಸರಿ ಬಿಡವ, ಆಯಿತು. ಏನು ಮಾಡೋಣ, ಬಲೆಗೆ ಬಿದ್ದ ಮೇಲೆ ಅದರಿಂದ ಈಚೆ ಬರೋಕ್ಕಾಯ್ತದ? ಸರಿ ಬಿಡು, ನಾನು ಹೋಗಿ ಹುಲಿ ಬೋನೋಳು ಕೂತ್ಕೊಂಡಂಗೆ ಆಯಿತು. ಸರಿ ಬಿಡವ, ಆಯಿತು. ಇನ್ನೇನು ಮಾಡ್ತೀನಿ, ಆಯ್ತೇನು ಬಿಡು ಅವಳನ್ನ ಮದುವೆನ. ಕಂಬಿತ್ತು, ನೀನೇನು ಮಾತಾಡಬೇಡ ಮಗನೇ. ಅಡುಗೆ ಏನೋ ಒಂದು ಮಾಡಿ ನಾನು ಸಮಾಧಾನ ಮಾಡ್ತೀನಿ. ನೀನೇನು ಮಾತಾಡಬೇಡ. ಹಾಂ ಸರಿ ಕಣ್ಮಗನೇ, ಹೋಗ್ಬಿಟ್ಟು 2 ಮಸಾಲೆ ದೋಸೆ ಕಟ್ಸ್ಕೊಬರೋಗು. ಉಣ್ಬೇಕು ಅನಿಸ್ತಾ ಅದೇ, ಯಾಕೋ ಹೊಟ್ಟೆ ಸಿಗ್ತಾ ಅದೇ. ಅಯ್ಯಪ್ಪ, ಏನಪ್ಪ ಹೇಳು. ಈಗ ತಾನೇ ವಿಸನ್ ಕುಡಿದ್ಬಿಟ್ಟು ಬಂದು ಮನ್ಗವಳೆ ಮಸಾಲೆ ದೋಸೆ ಕೇಳ್ತಾವಳೆ. ಇವಳು ನಿಜವಾಗ್ಲು ವಿಸನ್ ಕುಡಿದ್ಲೆ? ಅಯ್ಯೋ ಕಿತ್ತೋದವನೇ, ಹಸಿ ಬಾಯಿ ಮುಚ್ಕೊಂಡು ಇರು. ಇಲ್ಲಿ ಅಮ್ಮ ಮಗಂದು ಸೆಂಟಿಮೆಂಟು ಸೀನ್ ನಡೀತಾ ಇದೆ, ಮಧ್ಯದಲ್ಲಿ ಬಾಯಿ ಹಾಕ್ಬೇಡ. ಮಗ ಹೋಗಪ್ಪ, ಹೋಗು. ನಾನು ಯಾವತ್ತೂ ನಾನಿನ್ನು ಮೋಸ ಮಾಡೋದಿಲ್ಲ ಕಣೆ, ಹೋಗಪ್ಪ. ನಾನಿನ್ನು ಒಳಕ್ಕೆ ಕಣೆ ಹೇಳೋದು. ಹೋಗು, 2 ಮಸಾಲೆ ದೋಸೆ ಕಟ್ಕೊಂಡು ನಿಂತಾನು ನಿಮ್ಮ ಅಪ್ಪನಿಗೆ ಬರೀ 2 ಇಡ್ಲಿ ಹಾಕ್ಸ್ಕೊಬ ಅವನಿಗೆ. ಏನು ತರಬೇಡ ಕಣ ಮಗನೇ. ಸರಿ ಕಣವ, ಆಯಿತು. ಸರಿ, ಎಲ್ರಿಗೂ ನಮಸ್ಕಾರ ಕಣ್ರಪ್ಪ. ಎಲ್ಲ ಚೆನ್ನಾಗಿದ್ದೀರಾ? ನೋಡ್ರಪ್ಪ, ಅಂತೂ ಇಂತೂ ನನ್ನ ಹೆಂಡ್ತಿ ಇಲ್ದೇ ನನಗೆ ಯಾಕೋ ಅವಳ ಮೇಲೆ ಡೌಟು ಕಣ. ಹೊಸಿಯ ನಾಟಕ ಮಾಡ್ತಾವಳೆ ಅಂತ. ಅಂತೂ ಇಂತೂ ನನ್ನ ಮಗನ ಮನಸ್ಸೇ ಬದಲಾಯಿಸ್ಬಿಟ್ಲು. ಅಯ್ಯೋ, ಇವಳಂತ ಮಾನ್ಗೇಟ್ ಬಡ್ಡಿ ಯಾರ ಮನೆಗೂ ಇರೋದೇ ಬೇಡ ಕಣ್ರಪ್ಪ. ಹಂಗೆ ನಮ್ಮ ವೀಡಿಯೋಗಳೆಲ್ಲ ಹೆಂಗೆ ಬರ್ತಾಯಿದ್ದಾವೆ ಹೊಸಿ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ಇನ್ನೂ ಹೆಚ್ಚು ಸಪೋರ್ಟ್ ಮಾಡಿರಿ ನಮಗೆ. ಮುಂದಿನ ವೀಡಿಯೋದಲ್ಲಿ ನಾವು ನಿಮ್ಗೆ ಸಿಗ್ತೀವಿ.